ಗೈಸ್ ಸರ್ವಂತ್ರಯಾಮಿ ಕಂಪನಿಯಿಂದ ನಾವು ಇವಾಗ ಟ್ರಿಪ್ ಹೋಗ್ತಾ ಇದೀವಿ ಕೊಡಚಾದ್ರಿಗೆ. ಸೊ ಏನೋ ಸಂಜಯ್ ಅಂತ ಒಬ್ರು ಟ್ರೆಕ್ ಲೀಡ್ ನಮ್ಮನ್ನ ಕರ್ಕೊಂಡು ಹೋಗ್ತಿದ್ದಾನೆ. ಸೇಫ್ ಆಗಿ ಹಂಗೆ ಕರ್ಕೊಂಡ್ ಬಂದ್ರೆ ಇನ್ನೊಂದು ವಿಡಿಯೋ ಮಾಡ್ಬಿಟ್ಟು ನಿಮ್ಗೆ ಅವನದು ಕಂಪನಿದು ರಿವ್ಯೂ ಎಲ್ಲಾನು ಕೊಡ್ತೀನಿ. ಧನ್ಯವಾದಗಳು. ನಮ್ಮ ಬ್ರೋ ಇದ್ದಾರೆ ಸಂಜಯ್ ಅಂತ, ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ, ಅಡ್ವೆಂಚರ್ ಕನ್ನಡಿಗ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಟ್ರೆಕ್ ಕಂಪ್ಲೀಟ್ ಆದ್ಮೇಲೆ ಫುಲ್ ರಿವ್ಯೂ ಕೊಡಲ್ಲ ನಿಮಗೆ. ಇನ್ಫಾರ್ಮೇಶನ್ ಏನಕ್ಕೆ ಮಾಡ್ತಿದೀಯ? ದುಡ್ಡು ಅವರಿಂದಾನೆ ನಮ್ಗೆ ಯಾರು ಸಬ್ಸ್ಕ್ರೈಬರ್ಸ್ ಬರ್ತಿಲ್ಲ. ದುಡ್ಡು ಕೊಡು ಫಸ್ಟ್. ನೀನು ಡಿಸ್ಕೌಂಟ್ ಕೊಟ್ಟಿಲ್ಲ ಅಂತೆ. ಬಾಯ್. ಹಾಯ್ ಫ್ರೆಂಡ್ಸ್, ನಾವೆಲ್ಲ ಕೊಡಚಾದ್ರಿಗೆ ಹೋಗ್ತಾ ಇದೀವಿ ಟ್ರೆಕ್ ಮಾಡೋದಕ್ಕೆ. ನೀವು ಬನ್ನಿ ನೋಡಿ. ಬಾಯ್ ಫ್ರೆಂಡ್ಸ್. 7:15 ಆಗಿದೆ. 8 ಎಷ್ಟಲ್ಲಿ ಬರ್ಬೋದಾ ವಾಪಸ್ಸು? Before getting 8, you have to come back with your day pack. ನೆಕ್ಸ್ಟ್ ಟ್ರೆಕ್ ಲೀಡ್ ಇವನೇ ನೋಡ್ಕೊಳ್ಳಿ, ಎಲ್ಲ ಕೆಲಸ ಮಾಡ್ತಿರೋದು. ಸೊ ಇವನೇ ನೆಕ್ಸ್ಟ್ ಸಂಜೆನ ತೆಗೆದುಬಿಡ್ತಾರಂತೆ. ಮಳೆ ನೋಡಿ ಮಳೆ ನೋಡಿ ಬೀಚ್ಗಳಂತೂ ಭಯ ಅನಿಸ್ತಾ ಇದೆ. ಬಟ್ ಮಳೆ ವ್ಯೂ ಎಲ್ಲ ಸಖತ್ತಾಗಿದೆ. ನನ್ನ ಫೇಸ್ ಯಾಕೆ ಇಷ್ಟು ಖರಾಬ್ ಆಗುತ್ತೆ? ತೇಜ ಅಲ್ಲೂ ಇಷ್ಟಾದ್ರೂ ಪರವಾಗಿಲ್ಲ, ಹೇಳು. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಬಂದ ತಕ್ಷಣ ಮಳೆ ಇದೆ. ಅಂಡ್ ನಮಗ್ ಪ್ರೈವೇಟ್ ರೂಮ್ ಕೊಟ್ಟಿರೋದು ಇನ್ನೂ ಖುಷಿ ಆಗ್ತದೆ. ಇಲ್ಲಿ ನಮ್ಮ ಹೆಂಡತಿ ಇದಾನ, ಅವನು ಕೂಡ ಗಲ್ದು ಮಳೆ ಎಕ್ಸಲೆಂಟ್ ವ್ಯೂ ಬ್ರೋ. ಇದಾರಲ್ಲ ಬ್ರಷ್ ತಂದಿಲ್ಲ, ಅಲ್ಲೂ ಜೋಗ ಬ್ರಷ್ ಇಲ್ಲ, ಹೋಗಿ ಬರ್ತಾ ತಗೊಂಡ್ಬರ್ಬೇಕು. ಈಗ ನಮ್ಮ ಟ್ರೆಕ್ ಲೀಡ್ ಆ ಬ್ರಷ್ ಕೊಡಿಸ್ತಾ ಇಲ್ಲ. ಇಷ್ಟು ಖರಾಬಾಗಿ ಬ್ರಷ್ ಮಾಡಿರೋರ್ನ ಎಲ್ಲಾದ್ರೂ ನೋಡಿದೀರಾ ಅಂದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನದು ಏನ್ ಇವನ್ ಯೂಟ್ಯೂಬ್ ಪೇಜ್ ಏನು? ಅಡ್ವೆಂಚರ್ಸ್ ಕನ್ನಡಿಗನಾ? ಇಲ್ಲ, ಈ ಸತಿಯಿಂದ ಹೆಸರು ಚೇಂಜ್ ಮಾಡೋಣ ಈ ವ್ಲಾಗಿಂದ. ಇನ್ಮೇಲಿನ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಸಂಜಯ ದಾರಿ. ಅದೇ ಯೂಟ್ಯೂಬ್ ಪೇಜ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಿಂಗೆ ಮಾಡ್ತೀರಿ ದಿನ ಏನಿದು ಟ್ರೆಕ್ಕಿಂಗ್ ಬ್ಲಾಗ್ಸ್ ಆಗ್ತಾ ಇರ್ತೀವಿ, ಜೊತೆಗೆ ಮೋಟೋ ಬ್ಲಾಗ್ಸ್ ಜಾಸ್ತಿ. ಈಗಿರೋ ಜೋಶು ಟ್ರೆಕ್ಕಿಂಗ್ ಟೈಮಲ್ಲಿ ಇರುತ್ತಾ ನೋಡೋಣ. ಇವ್ರದ್ದು ಇರುತ್ತೆ, 100% ಇರುತ್ತೆ. ನೀವು ಇನ್ನೂ ಜಾಸ್ತಿ ಎನರ್ಜಿ ಕಾಣ್ತೀರಾ ನಾನು ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ, ನಿಮ್ಗೆ ಗೊತ್ತಾಗುತ್ತೆ ಅದು. ಇವ್ರು ಯಾರೋ ಜರ್ನಲಿಸ್ಟ್ ತರ ಆಗ್ಬಿಟ್ಟವಳೆ. ತೀರ್ಥನ ಟ್ರೆಕ್ಕಿಂಗ್ ಮಾಡ್ತಾಳ, ಇಲ್ಲ ಅಲ್ಲೇ ಏನೋ ಕುಸುಮ್ ಬಿದ್ದೋಗ್ತಾಳ, ನೋಡೋಣ ಒಂದು ಸಣ್ಣ ಬ್ರೇಕ್ ಈಗೂ ಉಂಟೆ. ಹೊರಟಾಕಿದೀವಿ ನಮ್ಮ ಹೋಮ್ ಸ್ಟೇ ಇಂದ. ಈಗ ಬ್ರೇಕ್ಫಾಸ್ಟ್ ಹೊರಟಾಕಿದೀವಿ ನಾವು. ಸೊ ಎಲ್ಲರೂ ಜೀಪಲ್ಲಿ ಹತ್ಕೊಂಡಿದ್ದೀವಿ. ನಾವು ಈಗ ಬ್ರೇಕ್ಫಾಸ್ಟ್ ಬಂದಿದೀವಿ, ಮತ್ತೆ ಮಳೆ ಸ್ಟಾರ್ಟ್ ಆಯ್ತು. ಯಾಕೋ ಈ ಜಾಗಕ್ಕೆ ಬಂದ್ರೇನೆ ಮಳೆ ಸ್ಟಾರ್ಟ್ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಏನಿದೆ ಸಂಜಯ್ ಬ್ರೇಕ್ಫಾಸ್ಟ್ಗೆ ಇವತ್ತು? ನೋಡೋಣ ಮೆನ್ಯೂ ಅಲ್ಲಿ ಏನಿದೆ. ಓಕೆ, ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡ್ತಾ ಇದೀವಿ. ಚಟ್ನಿ ಕೊಟ್ಟರು, ನಾನು ಚಟ್ನಿ ಹಾಕಿಸ್ಕೊಂಡಿದ್ದೆ. ಸೊ ಇದು ಕಂಪ್ಲೀಟ್ ಮೆನು. ಇದು ರೈಸ್ ಬಾತು, ಇದು ಶಾವಿಗೆ, ಇದು ಚಟ್ನಿ. ಸೊ ಟೇಸ್ಟ್ ಆಕ್ಚುಲಿ ಚೆನ್ನಾಗಿದೆ. ಗುಡ್ ಫೋಟೋ ಅನ್ಕೊಂಡ್ರಾ? ಇಲ್ಲ, ಸರ್ಕಲ್ ಮಾಡಿ ವಾರ್ಮ್ ಅಪ್ ಮಾಡೋಣ. Good morning. Even after breakfast, the energy is very low. Good morning. Good morning. How's the Josh? Hi sir. Oh, very low. How's the Josh? Hi sir. Hope I had your breakfast. Nice breakfast actually. Nice, no? Okay. You have lunch box, sir? Everyone, no? Yeah. Okay, water bottle? Yes. You have your water bottle here only. We have some sources, water sources. We tell you where to fill up. Okay. Then when it comes to trek, actually as we know, there are leeches. But don't worry about leeches. It won't hurt you more. It just suck your blood, that's it. Love bite. Maximum 10 to 15 ml, that's it. It's like love bite, yeah. You're right. Then, about the trek, we have 4 terrains. The first part will be the dark forest, heavy forest. There we can find leeches and all. After that, we'll enter to the rocky waterfall range. That's much more difficult compared to the thick forest. Okay. There we have to be very careful because the rocks are very slippery. As we know, just because of heavy rainfall, the rocks are always slippery. There, you have to help each other. Okay, by stepping on the stones, be careful, slowly, don't be hurry, keep it in line, be in line, don't deviate from the line. Okay, got it? Okay, fine. After that, we'll enter the beautiful landscape. That's the beauty of Kochal.
That's the third terrain. After that, we have to walk on the jeep path. That is so easy. The last part, 2 kilometers will be easy. After that, if you have energy, if you want to go, still 2 more kilometers for there. Still Sarvagna Pita. That's your choice. It's left to you people. Till you can see there. If you still have energy, still have that josh, means we can do more. Okay. We start with the head to toe free up exercise. Just free up. Okay. From head, roll, slowly. 5 on clockwise and 5 anti-clockwise. Then side wise, like that. Go take more. Okay. Go down. And then go. Okay. Up. Go next. Okay. ನಮ್ ಕಂಟೆಂಟ್ ಇಲ್ಲೇ ಇದೆ. ಸಾಕು ಬೇರೆ ಕಡೆ ಎತ್ತು ನಂಗೆ ಹೋಗ್ತಾ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಡಿ ಹೋಗ್ತಾ ಚೆನ್ನಾಗಿ ಕಾಣಿಸುತ್ತೆ. ಆನ್ ದ ವೇ ವಿಲ್ ಗೆಟ್ ಮೋರ್. ಕಮ್ ಆನ್ ಕೀಪ್ ಮೂವಿಂಗ್. 1 ಕಿಲೋಮೀಟರ್ ವಿಡಿಯೋ ಮಾಡ್ಬೇಕಂತೀಯ ಅಮ್ಮ. ಅಲ್ಲ ಇವಾಗಲೇ ನಾವು ಚೆನ್ನಾಗಿ ಕಾಣೋದು ಹತ್ಬೇಕಾದ್ರೆ ಆಮೇಲೆ ಗಲೀಜ್ ಕಾಣ್ತೀವಿ. ಹೆಂಗಿದ್ರು ಗಲೀಜೆ. ವಾಟರ್ ಫಾಲ್ಸ್ ಅಂದ್ರೆ ಈಗ ನೆಕ್ಸ್ಟ್ ಹೋಗ್ತಾ ಬೇಗ ಹೋಗು. ಎಲ್ಲ ರೈನ್ ಕೋಟ್ ಹಾಕೊಂತ ಇದಾರೆ ಮಳೆ ಬರ್ತಿದೆ ಅಂತ. ಸೊ ನೀವು ಬರ್ಬೇಕಾದ್ರೆ ರೈನ್ ಕೋಟ್ ಎಲ್ಲ ತಗೊಂಡ್ಬಿಡ್ರಿ. ನೆನ್ಪಿಟ್ಕೊಳ್ಳಿ ಇಲ್ಲಿ ಟರ್ನ್. ದತ್ತ ಕಾಡಿನೊಳಗೆ ನಮ್ಮ ಪಯಣ. ಕತ್ಲಲ್ಲಿ ನಾವು ಕಾಣಿಸಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೆಳ್ಳಕ್ಕೆ ಕಾಣಿಸ್ತಿದ್ಯಾ ಕಣ. ಹಿಂಗೆ ನೋಡ್ಕೊಣ ತಮ್ಮ. ಬಿಸಿಲೇ ಇರಲಿ ಮಳೆಯೇ ಬರಲಿ ಆಡುವ ನುಡಿಯೇ ಕನ್ನಡ ನುಡಿ ವಾತಾವರಣವೇ ಗಂಧದ ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ. ಚಿಮ್ಮುತ್ತ ಓಡಿವೆ ಜಿಂಕೆಗಳು ಕುಣಿದಾಡುತ್ತ ನಲಿದಿವೆ ನವಿಲುಗಳು. ಹರಿಯುವ ನದಿಯಲ್ಲಿ ಈಜಾಡಿ ಹೂಬನದಲ್ಲಿ ನಲಿಯುತ್ತ ಓಡಾಡಿ. ಸಾಕಲ್ಲ? ಇನ್ನೊಂದು ಮುಂದೆ ಬರ್ತಾರೋ ಚಿತ್ರ ಅಂತ ಇಲ್ಲ, ಅವ್ರು ನಾವ್ ಎಂಟರ್ಟೈನ್ ಮಾಡ್ತಾ ಇದೀವಿ ಅನ್ಕೊಂತಾರೆ. ನಮ್ ಟ್ರೆಕ್ ಲೀಡ್ ಅಂತ ಏನು ಮಾಡ್ತಿಲ್ಲ. ಸುಮ್ಮನೆರಮ್ಮ, ನಾನು ವಾಯ್ಸ್ ನೋಡಿದ್ರೆ ಮೊದಲೇ ಕಷ್ಟರಾಗೈತೆ. ಜಾರ್ತಿದೆ ಹುಷಾರು. ಅವ್ನು ಕೇಳೋಕ್ಕಾಯ್ತಲ್ಲ. ಇಲ್ಲಿ ಸರಿಗಮಪ ವಿನ್ನರು. ನೆಕ್ಸ್ಟ್ ನಿಂಗೆ ಅಂತ ಡೈರೆಕ್ಟ್ ಎಂಟ್ರಿ. ನೀನೇನು ಈ ಹಾಡ್ ಕೇಳಿಸ್ಕೊಂಡು ಅವರು ಈ ರೀಲ್ ನೋಡ್ಬಿಟ್ಟು ಇವನ್ ಪೇಜ್ ಅಲ್ಲಿರೋ ಈ ಸಾಂಗ್ ನೋಡ್ಬಿಟ್ಟು ಡೈರೆಕ್ಟ್ ಕಾಲ್ ಮಾಡ್ತಾ ಇದಾರಂತೆ ನಿಂಗೆ. ಸರಿಗಮಪಗೆ ಟ್ಯಾಗ್ ಮಾಡ್ಬಿಡ್ತೀನಿ. ಹಾ ಅಷ್ಟೇ. ಹಾಕಲ್ಲ ನಡಿ ಆ ಸಾಂಗ್. ಇವೆಲ್ಲ ಅವನು ಹೇಳ್ತಾರ. ಇದೆಲ್ಲ ಇದು ಮೈನ್. ಇದೆಲ್ಲ ಮೈನ್ ಕಂಟೆಂಟ್ ಅನ್ಕೋ. ನಾನು ಒಬ್ಳೆ ಕಂಟೆಂಟ್ ಕ್ರಿಯೇಟರ್ ಅಲ್ಲ, ನೀನು ಇದೆಯಾ. ಇನ್ನ ಇಲ್ಲ ಕಣಂತ. ನೀನು ಹೈಲೈಟ್ ಆಗ್ತೀನಿ. Devils in the dense forest. ಇಷ್ಟು ಡೆನ್ಸ್ ಆಗಿದೆ ಅಂದ್ರೆ ಅಲ್ಲಿರೋದು ಕಾಣಿಸಲ್ಲ, ಅಷ್ಟು ಡೆನ್ಸ್ ಆಗಿದೆ. ಫಾರೆಸ್ಟ್ ಡಾಗ್ ಇದು. ತುಂಬಾ ವೈಲ್ಡ್ ಅನ್ಕೋ. I'm waiting for someone to fall and capture. Slipped so many times. See, you even have. It couldn't clip on it, bro. आराम से जाइए भाई. ओ कैमरा चाहिए नहीं वो. ये कंटेंट हो मेरी बैग बगा. ನಾನಿಲ್ಲ, ನಿನ್ನ ವೀಡಿಯೋ ಕಾಂಟೆಂಟ್ ಇಲ್ಲ. ಕರ್ಕೊಂಡು ಬಂದ್ಬಿಟ್ಟು. Close it on, bro. Oh, put bro. on. Guys, make sure your bag didn't have a single piece of plastic. They are going to. Ready. हाथ बता. ದುರ್ಗಾ
ಏನಾದ್ರೂ ದುಡ್ಡು ವಾಪಸ್ ಇವಳನ್ನ ಬಿಟ್ಟು ಹೋಯ್ತಿರೋದೆ ಅನ್ಕೊಳ್ಳಿ ಹಿಂಗೆ ಆಡ್ತಿದ್ರೆ. ನಂಗೆ ಗೊತ್ತಿಲ್ಲ, ನನಗೆ 200 ರೂಪಾಯಿ ವಾಪಸ್ ಕೊಡ್ತಾರೆ. ಇದು ಪರಿಸರ ಸ್ನೇಹಿ ಇದು. ಹೋಗ್ರಿ. ಅದೇ ಒಂದು ವೀಡಿಯೋ ಮಿಸ್ ಮಾಡಂಗಿಲ್ಲ, ಎಲ್ಲ ಕಳ್ಸಾಬೇಕು. ಡ್ರೈವಿಂಗ್ ಒಂದು ಕ್ರಿಯೇಟ್ ಮಾಡ್ಕೊಟ್ರೆ ಎಲ್ಲ ಆಗ್ತಿದೆ. ನೀನೇ ಮಾಡು ನಮ್ಮ ಹತ್ರ. ಬಂದಿದ್ದೆ ನೀನು ಅದನ್ನ ಮಾಡ್ಕೊಡ್ಬೇಕು ಸುಮ್ಮನೆ. ಇವಳು ಟ್ರೆಕ್ ಲೀಡು ಅಂದ್ಬಿಟ್ಟು ಬರ ಕೆಲಸ ಎಲ್ಲ ಮಾಡಿಸ್ತಾಳು ಅಂತ ಹೇಳಿ. ಏನ್ ಬಾರಿ ಮಾಡ್ತಾ ಇದ್ದೀನಿ. ದೊಡ್ಡಪ್ಪ ರೈತ ಕೂತುಂಡರು ಕರಗಲ್ಲ ಬೇಸಾಯವ ಮರೆತಿಲ್ಲ ನಾನ್ ಪುಟ್ಟ ನಲ್ಜ ನಾನ್ ಪುಟ್ಟ ಎಲ್ಲರ ಗಮನ ನನ್ನ ಕಡೆ ಇದೆ ಅಂತ ಗೊತ್ತಾಯ್ತು. ಹಾಗೆ ಗಮನ ಇಟ್ಟು ಕೇಳಿ, ಒಂದು ಕತೆ ಹೇಳ್ತೀನಿ. ಸೊ ಫೋಕ್ಸ್, ಫಸ್ಟ್ ಟೆರೈನ್ ಕಂಪ್ಲೀಟ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಟೆರೈನ್ ಹತ್ತಾ ಇದೀವಿ. ಅಲ್ಲಿ 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 ಅದು ತೋರ್ಸೋದು ಫಾಲ್ಸ್ ಬಂದ್ಬಿಟ್ಟು ಫಾಲ್ಸ್ ಅಲ್ಲೇ ಹೋಗ್ತಾ ಇದೆ. ಫಾಲ್ಸ್ ಬನ್ನಿ, ಫಾಲ್ಸ್ ಹೋಗೋಣ. ಎಲ್ಲ ಬೇಗ ಹೋಗೋಣ. ಬೇಗ ಬನ್ನಿ. ನೀವು ನೆಕ್ಸ್ಟ್ ಸರ್ವಂತರಾಯಾಮಿ ಇಲ್ಲಿ ಬಂದ್ರೆ ಇದೇ ತರ ಕರ್ಕೊಂಡು ಹೋಗ್ತೀನಿ. ಸೊ ಕೊಡಚಾದ್ರಿಲಿ ಫೋರ್ ಟೆರೈನ್ಸ್ ಇರುತ್ತೆ. ಫಸ್ಟ್ ಟೆರೈನ್ ಬಂದು ಡೀಪ್ ಡೆನ್ಸ್ ಫಾರೆಸ್ಟ್ ಇರುತ್ತೆ. ನೆಕ್ಸ್ಟ್ ಟೆರೈನಲ್ಲಿ ಫುಲ್ ವಾಟರ್ ಫಾಲ್ಸು ಮತ್ತು ಹೋಗೋ ದಾರಿಯಲ್ಲಿ ತುಂಬ ರಾಕ್ಸ್ ಇರುತ್ತೆ. ಸೊ ಸೆಕೆಂಡ್ ಟೆರೈನೇ ಸ್ವಲ್ಪ ಡಿಫಿಕಲ್ಟು, ಹೋಗ್ತಾ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು. ಹಂಗೆ ಫ್ರೆಂಡ್ಸ್ ಇದ್ದರೆ ಸ್ವಲ್ಪ ಅವ್ರಿಗೂ ಎಲ್ಲರನ್ನೂ ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇರಬೇಕು. ಫಸ್ಟ್ ಟೆರೈನ್ ಕ್ರಾಸ್ ಮಾಡಿದ್ದಕ್ಕೆ ಹೆಂಗ್ ಫೀಲ್ ಆಗ್ತಿದೆ ತೇಜಸ್? We have successfully crossed first terrain. Feeling proud. ಸೊ ಈಗ ಸೆಕೆಂಡ್ ಟೆರೈನ್ ಬಂದು ವಾಟರ್ ಫಾಲ್ಸ್. ಸೊ ರಾಕ್ಸ್ ಇರುತ್ತೆ ಅಂಡ್ ಮೋಸ್ಟ್ ಡಿಫಿಕಲ್ಟ್ ಅಂತ ಹೇಳಿದ್ದಾರೆ. ಬನ್ನಿ, ಆಮೇಲೆ ಎಲ್ಲರಿಗೂ ಹೆಲ್ಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ. ಸೊ ಬನ್ನಿ ಹೋಗಿ ನೋಡುವ ಹೇಗಿರುತ್ತೆ ಅಂತ. ಸೊ ಆಲ್ಮೋಸ್ಟ್ ನಾವೆಲ್ಲ ಇಲ್ಲಿ ವಾಟರ್ ಫಾಲ್ಸ್ ನೋಡ್ಬೋದು. ವಾಟರ್ ಫ್ಲೋಯಿಂಗ್ ಇದೆ ಅಲ್ಲಿ ತುಂಬ ಹರಿತಿದೆ. ಇನ್ನು ವಾಟರ್ ಫಾಲ್ಸ್ ಹತ್ರ ಹೋಗ್ಬೇಕು. ಇಲ್ಲಿ ಬರೋ ವಾಟರ್ ಫಾಲ್ಸ್ ಹೆಸರು ಇಡ್ಲು ಮನೆ ವಾಟರ್ ಫಾಲ್ಸ್ ಅಂತ. ಬಂದಾಗ ಹೆಸರು ನೆನ್ಪಿಟ್ಕೊಬಿಡಿ. ಒಟ್ಟಿನಲ್ಲಿ ನಮ್ಮ ಬ್ಲಾಗ್ನ ಅವಾಗ ನೋಡ್ತಾನೆ ಇರಿ ಅಷ್ಟೇ. ಗುರು ನೋಡ್ಕೊಂಡ್ಬಿಡು ಗುರು. ಜೀವನದಲ್ಲಿ ಒಂದ್ಸಲಿ ಆದ್ರೂ ಈ ತರ ಬಂದು ನೋಡ್ಕೊಂಡು ಆಮೇಲೆ ಜೀವನದಲ್ಲಿ ಇನ್ನೆಸರಿಗೆ ನೋಡಿದಾಗ ಬರೀ ಲ್ಯಾಪ್ಟಾಪ್ ಗಳೆಲ್ಲ ಈ ತರ ಫಾಲ್ಸ್ ನೆನಪಾಗ್ಬೇಕು. ಹಂಗನ್ಬಿಟ್ಟೆ ಇಬ್ರು ರಜಾ ಕರ್ಕೊಂಡ್ ಬಂದಿದ್ದೀವಿ ಇವತ್ತು. ಅಲ್ಲೋಡು ಸಂತೋಷ ಕಾಣುತ್ತೈತೆ. ದಟ್ಟಡವಿಯ ದಾರಿಯ ಘೋರ ಬಾಸೇರುವ ಆ ಕಡೆ ಊರ. ಇಲ್ಲಿದೆ ನೋಡು ಫಾಲ್ಸ್, ಆಕ್ಚುಲ್ ಫಾಲ್ಸ್. ಇಲ್ಲ ಅಲ್ಲಿ ಕೇಳಿಲ್ಲ ಕಡೆಯಿಂದ. ದ ಮೋಸ್ಟ್ ಟಫೆಸ್ಟ್ ಪಾರ್ಟ್ ಅಂದ್ರೆ ಇದ್ರಲ್ಲ ಇಲ್ಲಿ ಕಾಣಿಸ್ತಿದೆ ನೋಡಿ. ಎಲ್ಲ ಆಗೋಗಿ ಅಲ್ಲಿ ಮೇಲೆ ಹತ್ತಿದ್ದಾರೆ. ದಿಸ್ ಇಸ್ ದ ಸ್ಟಫ್. ಸೊ ಇದು ಫಾಲ್ಸು ನೋಡಿ, ಫಾಲ್ಸ್. ಬನ್ನಿ ಫಾಲ್ಸ್ ಹತ್ರ ಹೋಗುವ. ಹೋಗೋದ ಅಲ್ಲಿಗೆ. ಎಲ್ಲರೂ ಹೋಗ್ತಾರೆ ಬಾ ಸುಮ್ಮನೆ. ಎಷ್ಟು ಕಿಲೋಮೀಟರ್ ಬಂದಿದ್ದೀರಾ?
4 ಅನ್ಸುತ್ತೆ. ಇದು 4 ಕಿಲೋಮೀಟರ್ಸ್ ಬರುತ್ತೆ ಅನ್ಸುತ್ತೆ. ಇನ್ನು 7 ಕಿಲೋಮೀಟರ್ಸ್ ಇದೆ. ನಡೀರಿ ನಡೀರಿ. Snickers. ಅಲ್ಲೇ ಆದಿ ಜೀವಜಾಲ, ಅಲ್ಲೇ ನಮ್ಮ ನಿಮ್ಮ ಮೂಲ. ಅಲ್ಲೇ ಉಗಮ, ಅಲ್ಲೇ ನಿಗಮ, ನಮ್ಮ ಜನುಮ ಅಲ್ಲೇ ಸುಗಮ. ಮೊದಲ ಮೊದಲ ಕಲಿತದಿಂದ ಕಡಲ ಮೂಲ ಸೇರಲೆಂದೇ. ನೀರಿನಂತೆ ಹರಿವ ಜೀವ ಎಂದು ಸ್ವಂತ ನೀಯನಂತ. ಕಡಲ ಸೇರಿ ಇಷ್ಟೆಲ್ಲ ಕಷ್ಟಪಟ್ಕೊಂಡು ಹತ್ಕೊಂಡ್ ಬಂದಿದ್ಕೋ ಸಾಕಾಯ್ತು. ಬೆಂಕಿ ಮಂಕಿ ತರ ಹೋಗು.